ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಸಿಂಗಲ್ ಅಂಬಲಿಕಲ್ ಆರ್ಟ್ರಿ. ಈ ವಿಡಿಯೋನಲ್ಲಿ ಸಿಂಗಲ್ ಅಂಬಲಿಕಲ್ ಆರ್ಟ್ರಿ ಅಂದರೆ ಏನು, ಯಾಕೆ ಸಿಂಗಲ್ ಅಂಬಲಿಕಲ್ ಆರ್ಟ್ರಿ ಇರುತ್ತೆ, ಇದಿದ್ದರೆ ಮಗುವಿಗೆ ಏನೆಲ್ಲ ತೊಂದರೆಗಳಾಗುತ್ತೆ, ಇದನ್ನು ಹೇಗೆ ಕಂಡುಹಿಡಿಯೋದು, ಫರ್ದರ್ ಏನು ಮಾಡಬೇಕು, ಏನು ಟ್ರೀಟ್ಮೆಂಟ್ ಮಾಡಬೇಕು, ಮಗುಗೆ ಏನೆಲ್ಲ ತೊಂದರೆ ಆಗುತ್ತೆ, ಹೊಟ್ಟೆನಲ್ಲಿ ಇದ್ದವಾಗ ಏನೆಲ್ಲ ಆಗುತ್ತೆ, ಡೆಲಿವರಿ ಆದ ಮೇಲೆ ಹುಟ್ಟಿದ ಮಗುಗೆ ಏನೆಲ್ಲ ಆಗುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ. ಮತ್ತೆ ಥರ ನೋಡೋಣ ಬನ್ನಿ. ಸೊ ಫಸ್ಟು ಅಂಬಲಿಕಲ್ ಆರ್ಟ್ರಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಅಂಬಲಿಕಲ್ ಕಾರ್ಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅಂಬಲಿಕಲ್ ಕಾರ್ಡ್ ಅಂದರೆ ನಥಿಂಗ್ ಬಟ್ ಹೊಕ್ಕಳ ಬಳ್ಳಿ ಅಂದರೆ ಕರಳು ಬಳ್ಳಿ ಅಂದರೆ ಏನು, ತಾಯಿಗೂ ಮಗುವಿಗೂ ಮಧ್ಯ ಇರೋವಂತಹ ಪೈಪ್ ಕನೆಕ್ಷನ್ನನ್ನೇ ಅಂಬಲಿಕಲ್ ಕಾರ್ಡ್ ಅಂತ ಕರೆಯೋದು, ಕರಳು ಬಳ್ಳಿ ಅಂತ ಕರೆಯೋದು. ಸೊ ಈ ಕರಳು ಬಳ್ಳಿನಲ್ಲಿ 3 ಪೈಪ್ಸ್ ಇರುತ್ತೆ. ಓಕೆ, ಹೆಂಗಿರುತ್ತೆ ಅಂತಂದರೆ ಇದು ಅಂಬಲಿಕಲ್ ಕಾರ್ಡ್ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿ ಅಮ್ಮ ಪ್ಲೆಸೆಂಟಾ, ಇಲ್ಲಿ ಮಗು, ಇವಿಬ್ಬರೂ ಕನೆಕ್ಟ್ ಮಾಡೋದು ಈ ಕಾರ್ಡ್. ಈ ಕಾರ್ಡಲ್ಲಿ 3 ಪೈಪ್ ಕನೆಕ್ಷನ್ ಇರುತ್ತೆ. ಒಂದು ವೇನ್, ಇದಕ್ಕೆ ವೇನ್ ಅಂತ ಕರಿತೀವಿ, 2 ಆರ್ಟ್ರೀಸ್ ಇರುತ್ತೆ. ಓಕೆ, ಹೀಗೆ 3 ಇರುತ್ತೆ ಒಂದು ಅಂಬಲಿಕಲ್ ಕಾರ್ಡಲ್ಲಿ. ಈ ವೇನ್ ಏನು ಮಾಡುತ್ತೆ ಅಂತಂದರೆ ತಾಯಿಯಿಂದ ಆಕ್ಸಿಜನ್ನು, ನ್ಯೂಟ್ರಿಯೆಂಟ್ಸು ಎಲ್ಲನೂ ಮಗುವಿಗೆ ತಲುಪಿಸುತ್ತೆ. ಈ ಆರ್ಟ್ರೀಸ್ ಏನು ಮಾಡುತ್ತೆ, ಮಗುವಿನಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ವೇಸ್ಟ್ ಪ್ರಾಡಕ್ಟ್ಸ್ನ ವಾಪಸ್ ಪ್ಲೆಸೆಂಟಾಗಿ ಹೋಗಿ ರೀಚ್ ಮಾಡಿಸುತ್ತೆ ಇದು. ಓಕೆ, ನೀವು ಚಿಕ್ಕ ವಯಸ್ಸಲ್ಲಿ ಓದಬೇಕಾದ್ರೆ ಅಪಧಮನಿಗಳು, ಅಭಿಧಮನಿಗಳು ಅಂತ ನಾವು ಕನ್ನಡ ಮೀಡಿಯಮ್, ಓಕೆ, ಕನ್ನಡ ಮೀಡಿಯಮ್ನಲ್ಲಿ ಓದಿರೋರಿಗೆ ಅಪಧಮನಿಗಳು, ಅಭಿಧಮನಿಗಳು ಅಂತ ಹೇಳಿ ಯಾವಾಗೂ ಲಾಂಗ್ ಬ್ಯಾಕ್ ಪಾಠ ಮಾಡಿರೋದು ನೆನಪಿತ್ತು ಅಂತಂದರೆ ಎಲ್ಲೋ ಒಂದು ಕಡೆ ಸ್ಟ್ರೈಕ್ ಆಗ್ಬೋದು. ಅದೇ ಇದು. ಓಕೆ, ಅಪಧಮನಿಗಳು, ಅಭಿಧಮನಿಗಳು, ಅದನ್ನೇ ವೇನ್ಸ್ ಆ್ಯಂಡ್ ಆರ್ಟ್ರೀಸ್ ಅಂತ ಕರಿತೀವಿ. ಸೊ ಅಂಬಲಿಕಲ್ ಕಾರ್ಡಲ್ಲಿ ಅಂದರೆ ಹೊಕ್ಕಳ ಬಳ್ಳಿನಲ್ಲಿ 2 ಆರ್ಟ್ರೀಸ್ ಇರುತ್ತೆ, ಒಂದು ವೇನ್ ಇರುತ್ತೆ. ಯಾವಾಗ ಇನ್ಸ್ಟೆಡ್ ಆಫ್ 2 ಆರ್ಟ್ರೀಸ್ ಒಂದೇ ಆರ್ಟ್ರಿ ಇರುತ್ತೆ, ಅದನ್ನು ಸಿಂಗಲ್ ಅಂಬಲಿಕಲ್ ಆರ್ಟ್ರಿ ಅಂತ ಕರೀತಾರೆ. ಓಕೆ, ದೆನ್ ಆಲ್ಸೋ ಈ ವೇನು ತಾಯಿಯಿಂದ ಮಗುಗೆ ಏನು ಸಪ್ಲೈ ಮಾಡಬೇಕು ಮಾಡೇ ಮಾಡುತ್ತೆ, ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡೇ ಮಾಡುತ್ತೆ. ಆ್ಯಂಡ್ ಆರ್ಟ್ರಿ ವೇಸ್ಟ್ ಪ್ರಾಡಕ್ಟ್ಸ್ನ ವಾಪಸ್ ತೊಗೊಂಡು ಹೋಗಿ ತಿರ್ಗಾ ಪ್ಲೆಸೆಂಟಾಗಿ ಕೊಟ್ಟೆ ಕಳಿಸುತ್ತೆ. ಸೊ ಎಂಡ್ ಆಫ್ ದಿ ಡೇ ಈ ಸರ್ಕ್ಯುಲೇಷನ್ನು ಪ್ರಾಪರಾಗಿ ಆಗೇ ಆಗುತ್ತೆ, ಇವೊಂದು 1 ಆರ್ಟ್ರಿ ಇದ್ದರೂ ಕೂಡ. ಓಕೆ, ಸೊ ಹಾಗಾಗಿ ಸಿಂಗಲ್ ಅಂಬಲಿಕಲ್ ಆರ್ಟ್ರಿ ಇದ್ದರೆ ಯೂಶ್ವಲ್ ಆಗಿ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಮಗುವಿಗೆ. ಯಾಕಂದರೆ ಸೈಕಲ್ ಕರೆಕ್ಟಾಗಿ ನಡೀತಾ ಇರುತ್ತೆ ಆ್ಯಂಡ್ ಈಸಿಯಾಗಿ ಮ್ಯಾನೇಜ್ ಮಾಡುತ್ತೆ ಮಗು. ಓಕೆ, ಈಗ ಈ ಥರ 2 ಇರಬೇಕಾದಂತಹ ಆರ್ಟ್ರಿ ಒಂದೇ ಇರೋದಕ್ಕೆ ಕಾರಣ ಏನು ಅಂತಂತ ಕೇಳಿದ್ರೆ, ಅಂಡರ್ ಡೆವಲಪ್ಡ್ ಅಂದರೆ ಒಂದು ಆರ್ಟ್ರಿ ಸರಿಯಾಗಿ ಡೆವಲಪ್ ಆಗದೇ ಇರಬಹುದು ಒಂದು, ಅಥವಾ ಡೆವಲಪ್ ಆಗಿ ಆಮೇಲೆ ಏನಾದರೂ ಪ್ರಾಬ್ಲಮ್ ಆಗಿ ಅದು ಡಿಜನ್ರೇಟ್ ಆಗಿರಬಹುದು. ಓಕೆ, ಇದೆರಡೇ ರೀಸನ್ನು ಒಂದು ಆರ್ಟ್ರಿ ಇರೋದಕ್ಕೆ. ಮೋಸ್ಟ್ ಆಫ್ ದಿ ಟೈಮ್ ಇದೆರಡೇ ರೀಸನ್ನಿಂದ ಹೀಗಾಗುತ್ತೆ. ಇದನ್ನು ಬಿಟ್ಟರೆ ಬೇರೆ ಯಾವುದೇ ಥರನಾದಂತಹ ಮೇಜರ್ ರೀಸನ್ ಇಲ್ಲ ಸಿಂಗಲ್ ಅಂಬಲಿಕಲ್ ಆರ್ಟ್ರಿಗೆ. ಓಕೆ, ಮೋಸ್ಟ್ ಆಫ್ ದಿ ಟೈಮ್ ಟ್ವಿನ್ಸ್ ಇದ್ದು ಟ್ರಿಪ್ಲೆಟ್ಸ್ ಏನಾದರೂ ಇತ್ತು ಅಂತಂತಂದರೆ ಹೊಟ್ಟೆನಲ್ಲಿ, ದೆನ್ ಈ ಥರ ಆಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಎಲ್ಲೋ 100ರಲ್ಲಿ ಒಬ್ಬರಿಗೆ ಈ ಥರ ಆಗೋ ಸಾಧ್ಯತೆ ಇರುತ್ತೆ. ಅಂದರೆ ಸಿಂಗಲ್ ಅಂಬಲಿಕಲ್ ಆರ್ಟ್ರಿ ಇರುವಂತಹ ಸಾಧ್ಯತೆಗಳು ಇರುತ್ತೆ. ಸಿಂಗಲ್ ಅಂಬಲಿಕಲ್ ಆರ್ಟ್ರಿ ಇದ್ದರೆ, ಸಿಂಗಲ್ ಅಂಬಲಿಕಲ್ ಆರ್ಟ್ರಿ ಇದ್ದರೆ ಏನೆಲ್ಲ ಆಗುತ್ತೆ, ಏನು ಪ್ರಾಬ್ಲಮ್ ಆಗುತ್ತೆ, ಯಾಕೆ ತಲೆ ಕೆಡಿಸ್ಕೋಬೇಕು, ಇದೇನಾದರೂ ಮಗುಗೇನಾದರೂ ತೊಂದರೆ ಮಾಡುತ್ತಾ ಅಂತ ಕೇಳಿದರೆ ಮೋಸ್ಟ್ ಆಫ್ ದಿ ಟೈಮ್ ಏನೂ ತೊಂದರೆ ಮಾಡೋದಿಲ್ಲ, ಆಯಿತಾ. ಆದರೆ 20% ಅಷ್ಟು ಮಕ್ಕಳಿಗೆ ಬರ್ತ್ ಡಿಫೆಕ್ಟ್ಸ್ ಬರುವಂತಹ ಸಾಧ್ಯತೆ ಇರುತ್ತೆ. ಸ್ಪೆಷಲಿ ಯಾವುದರಲ್ಲಿ ಅಂತಂದರೆ ಹಾರ್ಟ್ ಡಿಸೀಸಸ್ ಬರ್ಬೋದು, ಕಿಡ್ನೀಸಲ್ಲಿ ಪ್ರಾಬ್ಲಮ್ ಆಗಬಹುದು, ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಇಂಟೆಸ್ಟೈನ್ ಅಂದರೆ ಕರಳು, ದೊಡ್ಡ ಕರಳು ಸಣ್ಣ ಕರಳು ಕೇಳಿರ್ತೀರಲ್ಲ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಬಹುದು, ಇಲ್ಲ ಕ್ರೋಮೋಸೋಮಲ್ ಎಬ್ನಾರ್ಮಲಿಟೀಸ್ ಆಗಬಹುದು. ದಟ್ ಈಸ್ ಟ್ರೈಸೋಮಿ 18 ಆ್ಯಂಡ್ ಟ್ರೈಸೋಮಿ 13, ಆಯಿತಾ. ಸೊ ಈ ಥರ ಕ್ರೋಮೋಸೋಮ್ಸ್ ರಿಲೇಟೆಡ್ ಯಾವುದಾದ್ರೂ ಪ್ರಾಬ್ಲಮ್ಸ್ ಬರಬಹುದು, ಅಥವಾ ಈ ಥರ ಹೇಳಿದ್ನಲ್ಲ ಹಾರ್ಟು, ಕಿಡ್ನಿ ಆರ್ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಯಾವುದೇ ರೀತಿಯಾದಂತಹ ಡಿಫೆಕ್ಟ್ಸ್ ಬರಬಹುದು. ಇದನ್ನ ಬಿಟ್ಟರೆ 10% ಅಷ್ಟು ಮಕ್ಕಳಿಗೆ ಇಂಟ್ರಾಯೂಟ್ರೈನ್ ಗ್ರೋತ್ ರಿಸ್ಟ್ರಿಕ್ಷನ್ ಅಂತ ಆಗುತ್ತೆ. ಅಂದರೆ ಹೊಟ್ಟೆನಲ್ಲಿ ಮಗುವಿನ ಬೆಳವಣಿಗೆ ಕುಂಠಿತ ಆಗುತ್ತೆ, ಆರ್ ಪ್ರೀಟರ್ಮ್ ಡೆಲಿವರಿ ಆಗಬಹುದು, ಅಥವಾ ಹುಟ್ಟಿದ ಮಗುವಿಗೆ
ಬರ್ತ್ ವೆಯ್ಟು ಕಮ್ಮಿ ಇರ್ಬೋದು, ಅಂದರೆ ಲೋ ಬರ್ತ್ ವೆಯ್ಟ್. ಹುಟ್ಟುವಾಗಲೇ ಅತಿ ಚಿಕ್ಕ ಮಕ್ಕಳು, ಈಗ ಇಂಟ್ರಾಯೂಟ್ರೈನ್ ಗ್ರೋತ್ ರಿಸ್ಟ್ರಿಕ್ಷನ್ ಅಂತಂತಂದರೆ ಮಗು ಸರಿಯಾಗಿ ಬೆಳವಣಿಗೆ ಆಗ್ತಾ ಇಲ್ಲ, ಎಲ್ಲೋ 10% ಅಷ್ಟು ಮಕ್ಕಳಿಗೆ ನಾನು ಹೇಳ್ತಾ ಇರೋದು. ಸೊ ಯೂಟ್ರಸಲ್ಲಿ ಸರಿಯಾಗಿ ಬೆಳವಣಿಗೆ ಆಗದೇ ಇರ್ಬೋದು, ಅಂದರೆ ಬೆಳವಣಿಗೆ ಕುಂಠಿತಗೊಳ್ಬೋದು. ಸೊ ಒನ್ಸ್ ನಿಮಗೆ ಬೆಳವಣಿಗೆ ಸರಿಯಾಗಿಲ್ಲ ಅಂದಮೇಲೆ ಅದೇ ಮಗುನೇ ತಾನೇ ಆಚೆ ಬರೋದು. ಸೊ ಹಾಗಾಗಿ ಬರ್ತ್ ವೆಯ್ಟ್ ಆಬ್ವಿಯಸ್ಲಿ ಕಮ್ಮಿ ಇರುವಂತಹ ಸಾಧ್ಯತೆ ಇರುತ್ತೆ. ಇದು ಅಗೇನೇನು ಇಂಟ್ರಾಯೂಟ್ರೈನ್ ಗ್ರೋತ್ ರಿಸ್ಟ್ರಿಕ್ಷನ್ ಇರೋದು 10% ಅಷ್ಟು ಜನಗಳಿಗೆ ಮಾತ್ರ, ಆ್ಯಂಡ್ ಬರ್ತ್ ಡಿಫೆಕ್ಟ್ಸ್ ಬರೋ ಅಂಥ ಸಾಧ್ಯತೆ ಇರೋದು 20% ಅಷ್ಟು ಮಕ್ಕಳಿಗೆ ಮಾತ್ರ. ಬಿಟ್ಟರೆ ಯೂಶಲ್ ಆಗಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗಲ್ಲ, ಯಾಕೆಂದರೆ ಸರ್ಕ್ಯುಲೇಷನ್ ಕರೆಕ್ಟಾಗಿ ನಡೀತಾ ಇರುತ್ತೆ. ಓಕೆ, ಆಲ್ರೆಡಿ ಈಗ ಗೊತ್ತಾಗಿದೆ ದಟ್ ಸಿಂಗಲ್ ಅಂಬುಲಿಕಲ್ ಆರ್ಟ್ರಿ ಇದೆ ಮಗುಗೆ ಅನ್ನೋದು ಗೊತ್ತಾಗಿದೆ. ಹೇಗೆ ಗೊತ್ತಾಗಿದೆ? ನಾರ್ಮಲ್ ಸ್ಕ್ಯಾನ್ಸಿಂದ ಗೊತ್ತಾಗಿದೆ ಅಂತ ಅಂದ್ಕೊಳ್ಳಿ. ಫರ್ದರ್ ಏನು ಮಾಡಬಹುದು, ಏನು ಮಾಡೋದಕ್ಕೆ ಹೇಳ್ತಾರೆ ಡಾಕ್ಟರ್ಸ್ ಅಂತಂದರೆ, ಫಸ್ಟು ಡಾಪ್ಲರ್ ಅಲ್ಟ್ರಾಸೌಂಡ್ ಮಾಡಿಸೋದಕ್ಕೆ ಹೇಳ್ತಾರೆ. ಇದರಿಂದ ಏನಾಗುತ್ತೆ, ಡಾಪ್ಲರ್ ಅಂತಂತಂದರೆ ಕಲರ್ ಸ್ಕ್ಯಾನ್. ಸಿಂಪಲಾಗಿ ಹೇಳಬೇಕಂತಂದರೆ ಕಲರ್ ಸ್ಕ್ಯಾನ್. ಹೆದರ್ಕೊಳಕ್ಕೆ ಹೋಗ್ಬೇಡಿ. ಡಾಪ್ಲರ್ ಮಾಡ್ಸೋದಕ್ಕೆ ಹೇಳಿದ್ದಾರೆ ಅಂತ ಏನು ತಲೆ ಕೆಡಿಸ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಡಾಪ್ಲರ್ ಅಂತಂತಂದರೆ ನಥಿಂಗ್ ಬಟ್ ಕಲರ್ ಸ್ಕ್ಯಾನ್. ನಾರ್ಮಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಷ್ಟೇ ಇರುತ್ತಲ್ವ, ಇದರಲ್ಲಿ ಕಲರ್ಸ್ ಇರುತ್ತೆ. ಸೊ ದ್ಯಾಟ್ ಅಂಬುಲಿಕಲ್ ಕಾರ್ಡ್ಗೆ ಬ್ಲಡ್ ಸರ್ಕ್ಯುಲೇಷನ್ ಹೇಗಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಡಾಕ್ಟರ್ಸಿಗೆ. ಓಕೆ, ಸೊ ಹಾಗಾಗಿ ಡಾಪ್ಲರ್ ಸ್ಕ್ಯಾನ್ ಮಾಡಿಸೋದಕ್ಕೆ ಹೇಳ್ಬೋದು. ಇದನ್ನು ಬಿಟ್ಟರೆ ಫೀಟಲ್ ಎಕೋಕಾರ್ಡಿಯೋಗ್ರಾಫಿ ಅಂತ ಒಂದು ಹೇಳ್ಬೋದು, ಅಥವಾ ಜೆನೆಟಿಕ್ ಟೆಸ್ಟಿಂಗ್ ಮಾಡಿಸೋದಕ್ಕೆ ಹೇಳ್ಬೋದು. ಜೆನೆಟಿಕ್ ಟೆಸ್ಟಿಂಗಲ್ಲಿ ಆಮ್ನಿಯೋಸೆಂಟಸಿಸ್ ಮಾಡಿಸೋದಕ್ಕೆ ಹೇಳ್ಬೋದು. ಆಮ್ನಿಯೋಸೆಂಟಸಿಸ್ ಅಂತಂತಂದರೆ ಆಮ್ನಿಯೋಟಿಕ್ ಫ್ಲೂಯಿಡ್, ಅಂದರೆ ಮಗುವಿನ ಸುತ್ತ ಇರುವಂತಹ ಫ್ಲೂಯಿಡ್ ಏನಿರುತ್ತಲ್ಲ ಅದನ್ನು ಆಮ್ನಿಯೋಟಿಕ್ ಫುಡ್ ಅಂತ ಕರೀತಾರೆ. ಆಮ್ನೋಟಿಕ್ ಫುಡ್ ಅಂತ ಕರೀತಾರೆ. ಸೊ ಈ ಆಮ್ನೋಟಿಕ್ ಫುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಟೆಸ್ಟಿಗೆ ಕೊಡ್ತಾರೆ. ಸೊ ದ್ಯಾಟ್ ಆ ಸುತ್ತ ಇರೋ ನೀರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅನ್ನೋದು ಪತ್ತೆ ಆಯಿತು ಅಂತಂತಂದರೆ ಮಗುವಿಗೂ ಕೂಡ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಹಾಗಾಗಿ ಇದು ಜೆನೆಟಿಕ್ ಟೆಸ್ಟಿಂಗು, ಆಮ್ನಿಯೋಸೆಂಟಸಿಸ್ ಅನ್ನೋದು. ಸೊ ಇದನ್ನು ಮಾಡಿಸೋದಕ್ಕೆ ಹೇಳ್ಬೋದು. ಇಲ್ಲ ಅಂತಂದರೆ ಫ್ರೀಕ್ವೆಂಟ್ ಅಲ್ಟ್ರಾಸೌಂಡ್ ಫಾಲೋ ಅಪ್ ಸ್ಕ್ಯಾನ್ಸ್ ಮಾಡಿಸೋದಕ್ಕೆ ಹೇಳ್ಬೋದು. ಈಗ ಚೆನ್ನಾಗಿದೆನಾ ಇಲ್ವಾ ಮಗು, ಏನಾದರೂ ಗ್ರೋತ್ ರಿಸ್ಟ್ರಿಕ್ಷನ್ ಏನಾದರೂ ಆಗ್ತಾ ಇದೆನಾ, ಮಗುವಿನ ಬೆಳವಣಿಗೆ ಸರಿಯಾಗಿ ಆಗ್ತಾ ಇದೆನೋ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಫಾಲೋ ಅಪ್ ಟೆಸ್ಟ್ನ ಮಾಡಿಸೋದಕ್ಕೆ ಹೇಳ್ಬೋದು. ಈ ಎಲ್ಲ ಟೆಸ್ಟ್ಗಳನ್ನ ಮಾಡಿಸೋದಕ್ಕೆ ಹೇಳ್ತಾರೆ ಯೂಶಲಾಗಿ. ಇದೆಲ್ಲ ಡೆಲಿವರಿಗೂ ಮುಂಚೆ. ಡೆಲಿವರಿ ಆದಮೇಲೆ ಏನು ಮಾಡಬಹುದು ಅಂತಂತಂದರೆ ಕಿಡ್ನಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ಸ್ನ ಮಾಡಿಸೋದಕ್ಕೆ ಹೇಳ್ತಾರೆ, ಜಸ್ಟ್ ಟು ಚೆಕ್ ನಿಯೋನಾಟಲ್ ಏನಂದರೆ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ನಿಯೋನಾಟಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಇದರಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ಸಿಂಗಲ್ ಅಂಬುಲಿಕಲ್ ಕಾರ್ಡ್ ಇದ್ದರೆ, ಅಂಬುಲಿಕಲ್ ಆರ್ಟ್ರಿ ಇದ್ದರೆ ಕಿಡ್ನಿ ಅಫೆಕ್ಟ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಹಾಗಾಗಿ ಮೇನ್ ನಿಯೋನಾಟಲ್ ಎಕ್ಸಾಮಿನೇಷನ್ ಅಂದರೆ ನ್ಯೂಬೋರ್ನ್ ಬೇಬಿನ ಎಕ್ಸಾಮಿನ್ ಮಾಡೋದನ್ನು ನಿಯೋನಾಟಲ್ ಎಕ್ಸಾಮಿನೇಷನ್ ಅಂತ ಕರೀತಾರೆ, ಆಯಿತಾ. ಸೊ ಆವಾಗ ಏನು ಮಾಡ್ತಾರೆ, ಕಿಡ್ನೀಸ್ ಹೇಗಿದೆ, ಮಗುವಿಂದು ಕಿಡ್ನಿ ಎಲ್ಲ ಕರೆಕ್ಟಾಗಿ ಡೆವಲಪ್ ಆಗಿದೆನೋ ಇಲ್ವೋ ಅನ್ನೋದನ್ನು ಓವರಾಲ್ ಥರೋ ಆಗಿ ಎಕ್ಸಾಮಿನ್ ಮಾಡ್ತಾರೆ, ಮಗುನ ಫುಲ್ ಚೆಕಪ್ ಮಾಡ್ತಾರೆ. ಇಷ್ಟೇ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಏನಾದರೂ ಪ್ರಾಬ್ಲಮ್ ಆಗಿದೆನಾ ಅಂತ. ಓಕೆ, ಇದನ್ನು ಬಿಟ್ಟರೆ ಸಿಂಗಲ್ ಅಂಬುಲಿಕಲ್ ಆರ್ಟ್ರಿ ಇದ್ದರೆ ಮೋಸ್ಟ್ ಆಫ್ ದಿ ಟೈಮ್ ಏನೂ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಈ ಆರ್ಟ್ರಿಯಿಂದ ಮಗುವಿನ ಒರಿಜಿನಲ್ ಆರ್ಟ್ರೀಸು ವೇನ್ಸು ಏನು ಡೆವಲಪ್ ಆಗಲ್ಲ. ಈ ಅಂಬುಲಿಕಲ್ ಆರ್ಟ್ರೀಸು ವೇನ್ಸು ಸ್ವಲ್ಪ ದಿವಸ ಅಂದರೆ ಮಗು ಫುಲ್ ಫಾರ್ಮ್ ಆದಮೇಲೆ ಇದು ಡ್ರೈ ಆಗಿ ಲಿಗಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಯಾವುದೇ ರೀತಿಯಾದಂತಹ ಕನೆಕ್ಷನ್ ಇಲ್ಲ ಮಗುವಿಗೂ ಮಗುವಿನ ಆರ್ಟ್ರೀಸ್ ಆ್ಯಂಡ್ ವೇನ್ಸಿಗೂ ಈ ಅಂಬುಲಿಕಲ್ ಆರ್ಟ್ರೀಸ್ ಆ್ಯಂಡ್ ವೇನ್ಸ್ಗೂ ಇಲ್ಲಿ ಕಮ್ಮಿ ಇದೆ ಅಂತಂದ ತಕ್ಷಣ ಈ ಮಗುವಿನಲ್ಲೂ ಆರ್ಟ್ರೀಸು ವೇನ್ಸು ಏನಾದರೂ ಕಮ್ಮಿ ಆಗುತ್ತಾ, ಹಾರ್ಟ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತಂತ ಕೇಳಿದರೆ ಎಲ್ಲೋ 20% ಅಷ್ಟು ಮಕ್ಕಳಿಗೆ ಮಾತ್ರ ಹಾರ್ಟ್ ಡಿಸೀಸಸ್ ಬರಬಹುದು. ಅಗೇನ್ ನಂಬರ್ಸಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಓಕೆ, ಸೊ ಇದಿಷ್ಟೇ ಸಿಂಗಲ್ ಅಂಬುಲಿಕಲ್ ಆರ್ಟ್ರಿ ಬಗ್ಗೆ. ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.